ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುವರ್ಣಸೌಧದಲ್ಲಿ ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ. ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಖಾನಾಪುರ ಠಾಣೆಗೆ ಕರೆತಂದು ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ 12 ಗಂಟೆಗೆ ಖಾನಾಪುರ ಠಾಣೆಯಿಂದ ಸಿಟಿ ರವಿ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿಗೆ ಕರೆತರೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಠಾಣೆಯಿಂದ ಹೊರಗೆ ಬರುವಾಗ ಸಿಟಿ ರವಿಗೆ ಗಾಯವಾಗಿದೆ. ಠಾಣೆಯ ಗೇಟ್ ತಗಲಿ ಸಿಟಿ ರವಿ ತಲೆಗೆ ಗಾಯವಾಗಿರೋದು. ಎಂಎಲ್ಸಿ ಸಿಟಿ ರವಿ ತಲೆಯಿಂದ ರಕ್ತ ಕೂಡ ಸೋರ್ತಾ ಇತ್ತು. ನೋಡಿ ಏನೆಲ್ಲ ಅವಾಂತರಗಳಾಗೋಯ್ತು. ಅಧಿವೇಶನದಲ್ಲಿ ಮಾತಿಗೆ ಮಾತು ಬೆಳೆದು ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಂತಹ ಒಂದು ಮಾತು, ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿರೋಧ ವ್ಯಕ್ತವಾಯಿತು. ನಂತರ ಸುವರ್ಣಸೌಧದಲ್ಲೇ ನಿನ್ನೆ ಎಂಎಲ್ಸಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ನೀವು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅರೆಸ್ಟ್ ಮಾಡಿ ಕರೆತರುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಹಣೆಗೆ ಗಾಯವಾಗಿರುವಂತದ್ದು, ಅಲ್ಲಿ ರಕ್ತ ಕೂಡ ಸೋರಿಕೆ ಆಯಿತು. ನೋಡಿ ಗಮನಿಸ್ತಾ ಇದ್ದೀರಿ ಎಂಎಲ್ಸಿ ಸಿಟಿ ರವಿ ಅವರು. ಎಸ್, ನೀವು ನೋಡ್ತಾ ಇರೋ ಹಾಗೆ ಮೊದಲ ದೃಶ್ಯ ಗೇಟ್ ತಗಲಿರುವಂತಹ ದೃಶ್ಯ ಮಾರ್ಕ್ ಮಾಡಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ಸಿಟಿ ರವಿ ಅವರನ್ನ ಕರೆತರುವ ಸಂದರ್ಭದಲ್ಲಿ ಗೇಟ್ ತಗಲಿದ್ದಂಥದ್ದು ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಂತರದ ದೃಶ್ಯ ಅವರು ರಕ್ತ ಅಂದ್ರೆ ತಲೆಗೆ ಗಾಯವಾಗಿ ರಕ್ತ ಸೋರ್ತಾ ಇದ್ರು ಕೂಡ ಕಾರ್ನಲ್ಲಿ ಹತ್ತಿದಂತಹ ಅಂದ್ರೆ ಜೀಪ್ನಲ್ಲಿ ಹತ್ತಿದಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮೂರನೇ ವಿಂಡೋದಲ್ಲಿ ನೀವು ಗಮನಿಸ್ತಾ ಇರುವಂತದ್ದು ಅವರ ತಲೆಗೆ ಬ್ಯಾಂಡೇಜ್ ಅನ್ನ ಅಂದ್ರೆ ರಕ್ತ ಸೋರಿದ್ದನ್ನ ಗಮನಿಸಿ ನಂತರ ಅಲ್ಲಿ ಬ್ಯಾಂಡೇಜ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿ 12 ಗಂಟೆಗೆ ಖಾನಾಪುರ ಠಾಣೆಯಿಂದ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ. ಸಿಟಿ ರವಿ ತಲೆಯಿಂದ ರಕ್ತ ಸೋರ್ತಾ ಇದ್ರು, ನಿರ್ಲಕ್ಷ್ಯ ಕಂಡು ಬಂದಿದೆ. ಖಾನಾಪುರ ಠಾಣೆಯಿಂದ ಪೊಲೀಸರು ಕರೆದೊಯ್ದಿದ್ದಾರೆ. ಪೊಲೀಸ್ ವಾಹನದಲ್ಲಿ ರಾತ್ರಿ ಪೂರ್ತಿ ರೌಂಡ್ಸ್ ಹಾಕಿದ್ದಾರೆ. ಕಿತ್ತೂರು, ಲೋಕಾಪುರ, ರಾಮದುರ್ಗದಲ್ಲಿ ಸುತ್ತಾಟವನ್ನ ನಡೆಸಿದ್ದಾರೆ. ನೋಡಿ ಒಂದ್ ಕಡೆ ರಕ್ತ ಸೋರ್ತಾ ಇದೆ. ಸೋರ್ತಿದ್ದ ರಕ್ತ ನಿಲ್ಲಿಸಿ ಸಿಟಿ ರವಿ ತಲೆಗೆ ನಂತರ ಬ್ಯಾಂಡೇಜ್ ಅನ್ನ ಕೂಡ ಹಾಕಲಾಯಿತು. ಅಶ್ಲೀಲ ಪದ ಬಳಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಖಾನಾಪುರ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರದಲ್ಲಿ ಒಂದು ಹೈಡ್ರಾಮವೇ ನಡೆದು ಹೋಗುತ್ತೆ. ಸಿಟಿ ರವಿ ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಆ ಸಂದರ್ಭದಲ್ಲಿ ಕರೆತರುವಂತಹ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗುತ್ತೆ. ಗೇಟ್ ತಗಲಿ ಸಿಟಿ ರವಿ ತಲೆಗೆ ಗಾಯವಾಗುತ್ತೆ. ಅಲ್ಲಿ ರಕ್ತ ಕೂಡ ಸೋರಿಕೆ ಆಗುತ್ತೆ. ಅದಾದ ನಂತರದಲ್ಲಿ ಒಂದ್ ಕಡೆ ರಕ್ತ ಸೋರ್ತಾ ಇದ್ರು, ನಿರ್ಲಕ್ಷ್ಯ ತೋರಿದ್ರ ಅನ್ನುವಂಥದ್ದು. ಖಾನಾಪುರ ಠಾಣೆಯಿಂದ ಪೊಲೀಸರು ಕರೆದೊಯ್ತಾರೆ. ಪೊಲೀಸ್ ವಾಹನ